ಇದ್ದಾಗೆ ನಾಟಕಕ್ಕೆ ತೆರೆ ಎಳೆಯುವುದಕ್ಕೆ ಸಾಹಿತ್ಯ ಎಂಟ್ರಿ ಕೊಟ್ಟಿದ್ದಾಳೆ. ಹಾಗಾದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಸನ್ನ ಅವರು ಕರ್ಣನ ನಾನು ಸಾಯಿಸ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೆ, ಬೆದ್ರುಕೊಂಡಿದ್ದೆ. ಇಲ್ಲಿ ಎದ್ನೋ ಬಿದ್ನೋ ಅಂತ ಹೇಳಿ ಮನೆಗೆ ಓಡ್ ಬಂದ್ಬಿಡ್ತಾರೆ. ಮನೆಗೆ ಬರೋಕ್ಕೂ ಮುನ್ನಾನೆ ಆಲ್ರೆಡಿ ಭರತ್ ಎಲ್ಲರನ್ನ ಕೂಡ ಒಂದು ರೂಮಿಗೆ ಸೇರಿಸಿದಾನೆ. ಪಾಪಮ್ಮಜ್ಜಿ ಸಮೇತವಾಗಿ, ಅರುಂಧತಿ ಸಮೇತವಾಗಿ ಎಲ್ಲರೂ ಕೂಡ ಒಂದು ರೂಮಿಗೆ ಬಂದು ಸೇರ್ಕೊಂಡಿದ್ದಾರೆ. ನೋಡಿ, ನಿಮ್ಗೆಲ್ರಿಗೂ ಕೂಡ ಇವತ್ತು ಒಂದು ವಿಷಯ ಗೊತ್ತಾಗುತ್ತೆ. ವಿಷಯ ಗೊತ್ತಾದ್ರೆ ನಿಮ್ಗೆ ಶಾಕ್ ಆಗ್ಬೋದು. ಆದ್ರೆ ದಯವಿಟ್ಟು ನನ್ನ ಮಾತನ್ನ ಕೇಳಿ. ಈಗ ಪ್ರಸನ್ನ ಮಾವ ಬರ್ತಾರೆ. ಅವ್ರಿಗೆ ಎಷ್ಟು ಕಿರ್ಚಾಡಿ ಕೂಗಾಡಿ ಯಾರನ್ನೇ ಕರೆದ್ರು ಕೂಡ ಯಾರು ಹೋಗ್ಬಾರ್ದು. ಯಾಕಂದ್ರೆ ನೀವೆಲ್ಲರೂ ಇವತ್ತು ಒಂದು ಮಹತ್ತರ ಘಟನೆಗೆ ಸಾಕ್ಷಿ ಆಗ್ತಾ ಇದ್ದೀರಾ. ದಯವಿಟ್ಟು ನನ್ನ ಮಾತನ್ನ ಕೇಳಿ. ಇದನ್ನ ಅಣ್ಣ ಹೇಳಿರೋದು. ಅಣ್ಣ ಏನೋ ಮಾಡೋಕೆ ಹೊರಟಿದ್ದಾನೆ, ಏನೋ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪ್ರಸನ್ನ ಬಂದಿದ್ದೆ ಇಲ್ಲಿ ಅರುಂಧತಿ ಅಕ್ಕ ಅವ್ರೆ, ಹಾಗೆ ರಾಜೇಂದ್ರ ಪ್ರಸಾದ್, ಭಾವ, ವನಜ, ಸಿಂಚು ಎಲ್ಲ ಎಲ್ಲಿದ್ದೀರಾ, ಸಾಹಿತ್ಯ ಎಲ್ಲಿದ್ದೀರಾ ಅಂತ ಕೂಗ್ತಿದ್ದಾರೆ. ಯಾರು ಕೂಡ ಏನು ಹೇಳ್ತಿಲ್ಲ. ಇನ್ನೇನ್ ಮಾಡುದು ಅಂತ ಅನ್ಕೊಂಡಿದ್ದೆ. ರಾಜೇಂದ್ರ ಪ್ರಸಾದ್ ಅವ್ರನ್ನ ಹುಡ್ಕೊಂಡು ಅವರ ರೂಮಿಗೆ ಹೋಗ್ಬಿಡ್ತಾರೆ. ಪ್ರಸನ್ನ ಭಾವ ಅಂತ ಅನ್ಕೊಂಡಿದ್ದೆ. ಹೋಗಿದ್ದೆ ಅಲ್ಲಿ ಕರ್ಣ ಎಂಟ್ರಿ ಕೊಡ್ತಿದ್ದಾರೆ. ಕರ್ಣ ದವ್ವ ಅಂತ ಅನ್ಕೊಂಡಿದ್ದೆ. ಪ್ರಸನ್ನ ನಿಜವಾಗ್ಲೂ ಭಯ ಪಡ್ಕೊತಿದ್ದಾರೆ. ಏನ್ ಪ್ರಸನ್ನ ಮಾವ ಏನ್ ಮಾಡ್ತಿದ್ರ ಇಲ್ಲಿ, ಏನು ನನ್ನನ್ನು ಸಾಯಿಸಿರೋದ್ರ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ರ, ಹಾಗೆ ಹೀಗೆ ಅಂತಂದ್ರೆ ಹೆದ್ರೋಗ್ಬಿಡ್ತಾರೆ. ಅದ್ರಲ್ಲೂ ಇಲ್ಲಿ ಕರ್ಣ ನಗ್ತಿದ್ದಾರೆ. ಎಷ್ಟು ಮಟ್ಟಿಗೆ ಕೇಕೆ ಹಾಕಿ ನಗ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ದೆವ್ವನೇ ಅಂತ ಅನ್ಕೊಂಡ್ ಬಿಡ್ಬೇಕು. ಪ್ರಸನ್ನ ದೆವ್ವ ಅಂತ ಅನ್ಕೊಂಡಿದ್ದೆ. ಅವರು ಭಯ ಪಡ್ತಿರೋದು, ಹೆದ್ರುಕೊಂಡಿದ್ದೆ. ಕಬೋರ್ಡ್ ಹತ್ರ ಹೋಗ್ತಾರೆ. ಕರೆಂಟ್ ಆಫ್ ಆಗತ್ತೆ, ಆನ್ ಆಗತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ನಡುವೆ ಅಗಸ್ತ್ಯ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಎಲ್ಲವನ್ನ ಕೂಡ ನೋಡಿದೆ. ಏನಿದು ಕರ್ಣ ಹೇಗಿಲ್ಲಿ ದೆವ್ವ ಭೂತ ಅಂತ ಹೆದರ್ಕೋತಾರೆ. ಕಬೋರ್ಡ್ ಅನ್ನ ಓಪನ್ ಮಾಡ್ತಾರೆ. ಕಾಣಿಸ್ತಿಲ್ಲ ಕರ್ಣ ಮತ್ತೆ ಅಂತ. ಕಬೋರ್ಡ್ ಒಳಗಡೆ ಕರ್ಣ ಹೊತ್ಕೊಂಡ್ಬಿಟ್ಟಿದ್ದಾರೆ. ಕರ್ಣ ಕೇಕೆ ಹಾಕ್ತಿದ್ದಾರೆ. ಇದು ದೆವ್ವ, ಎಲ್ಲಿ ಹೋದ್ರು ಇದು ಬಿಡೋದಿಲ್ಲ ನನ್ನನ್ನ ಅಂತ ಅನ್ಕೊಂಡಿದ್ದೆ. ಹುಚ್ಚನ್ ತರ ಆಡ್ತಿದ್ದಾರೆ. ಇಲ್ಲಿ ಪ್ರಸನ್ನ ಹುಚ್ಚನ್ ತರ ಆಡಿದ್ದ. ಎದ್ದೋ ಬಿದ್ನೋ ಅಂತ ಹೇಳಿ ಓಡಿ ಕೆಳಗಡೆ ಬರ್ತಾರೆ. ಎಲ್ರನ್ನೂ ಕೂಡ ಮತ್ತೊಮ್ಮೆ ಕೂಗ್ತಿದ್ರೆ, ಇಲ್ಲ ಪಾಪ ತುಂಬಾ ಕಷ್ಟ ಪಡ್ತಿದ್ದಾರೆ, ಹೋಗೋಣ ಬನ್ನಿ ಅಂತ ಅರುಂಧತಿ ಹೇಳ್ತಿದ್ರೆ, ಬೇಡ ಅರುಂಧತಿ, ಕರ್ಣ ಏನೋ ಹೇಳಿದಾನೆ ಅಂದ್ರೆ ಏನೋ ಮಾಡಕ್ ಹೊರಟಿದ್ದಾನೆ, ಅವನೇನೋ ಮಾಡ್ತಿದ್ದಾನೆ, ಸುಮ್ನೆ ಇರು ನೀನು ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ತಡೀತಾರೆ. ಕರ್ಣ ಏನ್ ಮಾಡೋಕೆ ಹೊರಟಿದ್ದಾನೆ, ಈ ಪ್ರಸನ್ನ ಎಲ್ಲಿ ಲಾಕ್ ಆಗ್ಬಿಟ್ಟಿದ್ದಾನೆ ಅಂತ ಅನ್ನಿಸ್ತದೆ. ಯಾಕೆ ರೀತಿ ಒದ್ದಾಡ್ತಿದ್ದಾನೆ, ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಹೇಳಿ ಅರುಂಧತಿ ಪೇಚಾಡ್ತಿದ್ದಾರೆ. ತದನಂತರ ಹೊರಗಡೆ ಪ್ರಸನ್ನ ಬರ್ತಿದ್ದಾಗೆ ಕರ್ಣ ಅಲ್ಲೂ ಕೂಡ ಪ್ರತ್ಯಕ್ಷವಾಗ್ತಾರೆ. ಪ್ರತ್ಯಕ್ಷವಾಗ್ತಿದ್ದಾಗೆ ಇಲ್ಲಿ ಹೆದ್ರೋಗ್ಬಿಡ್ತಿದ್ದಾರೆ. ಪ್ರಸನ್ನ ನೀನು ಕರ್ಣ ಅಂದಾಗ ಇಲ್ಲಿ ಹೊರಗಡೆ ಬಂದಂತ ಕರ್ಣ ನಿಜವಾಗ್ಲೂ ಕೂಡ, ಹೌದು ನಾನು ಕರ್ಣ ನಿಮ್ಮವ, ಏನಾಗಿದೆ, ಯಾಕೆ ರೀತಿ ಆಡ್ತಿದ್ರ, ನಾನೇ ಕಾರಣ ಅಂತ ಹೇಳ್ತಿದ್ರೆ ನೀನ್ ಸತ್ತಿಲ್ವಾ, ನಾನೇ ಸಾಯಿಸ್ಬಿಟ್ಟಲ್ಲ ನೀನ ಅಂತ ಹೇಳ್ತಿದ್ದಾರೆ. ನಾನು ಹೇಗ್ ಮಾವ ಸಾಯ್ತೀನಿ, ಸುಮ್ನೆ ಏನೇನೋ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ದಾಗೆ ಅಗಸ್ತ್ಯ ಕೂಡ ಪ್ರತ್ಯಕ್ಷವಾಗ್ತಾರೆ. ಅಗಸ್ತ್ಯನ ನೋಡಿದ್ದೆ, ಇನ್ನೂ ಕೂಡ ಗಾಬರಿ ಬೀಳ್ತಿದ್ದಾರೆ. ಪ್ರಸನ್ನ ನೀನ್ ಹೇಗಿಲ್ಲಿ, ಇಲ್ಲಿ ಯಾಕೆ ಬಂದೆ ನೀನು, ಹಾಗೆ ಹೀಗೆ ಅಂತ. ಫೈನಲಿ ಇಲ್ಲಿ ಕಾರಣ ಎಲ್ರನ್ನ ಕೂಡ ಕರೀತಿದ್ದಾಗೆ ಎಲ್ರು ಕೂಡ ಅಲ್ಲಿಗೆ ಬರ್ತಾರೆ. ಎಲ್ರನ್ನ ಕೂಡ ನೋಡಿದ್ದೆ. ಪ್ರಸನ್ನ ಗಾಬರಿ ಬೀಳ್ತಿದ್ದಾರೆ. ಇಲ್ಲಿ ಕಾರಣ ಹೇಗ್ ಬರೋಕ್ ಸಾಧ್ಯ, ಕಾರಣ ಹೇಗೆ ಬದುಕ್ ಬಂದಿದ್ದಾನೆ ಅಂದಾಗ ಏನ್ ಮಾತಾಡ್ತಿದ್ಯಾ ಪ್ರಸನ್ನ, ನೀನು ಹುಚ್ಚನ್ ತರ ಆಡ್ತಿದ್ಯಲ್ಲ, ನಿಜವಾಗ್ಲೂ ನನಗ್ ಬರ್ತಿರೋ ಕೋಪಕ್ಕೆ ಕೆನ್ನಗ್ ನಾಲ್ಕು ಬಾರಿಸ್ಬಿಡ್ತೀನಿ ಅಂತ ಅನ್ನಿಸ್ತದ. ವನಜ ಗಂಡ ಅನ್ನೋ ಕಾರಣಕ್ಕೆ ಸುಮ್ನಿದ್ದೀನಿ, ಏನು ಕರ್ಣ ಸತ್ತ ಅದು ಇದು ಅಂತಿದ್ಯಲ್ಲ ಅಂದಾಗ, ಹೌದು ಬಾವ ನಾನೇ ನನ್ನ ಕೈಯಾರೆ ಕರ್ಣನ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾರೆ. ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ, ಎಲ್ಲವನ್ನ ಕೂಡ ನಾನು ಹೇಳ್ತೀನಪ್ಪ, ನೀವ್ ನನ್ನನ್ನ ಸಾಯಿಸಿಲ್ಲ ಮಾವ, ನಾನು ಬದುಕೆ ಇದ್ದೀನಿ, ನೀವ್ ನನ್ನ ಸಾಯಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಪ್ರಸನ್ನ ಮಾವ ಏನು ಎಂತು ಅನ್ನೋದು, ಅದನ್ನ ನಾನು ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಪ್ರಸನ್ನನ ರೋಡ್ ಕರ್ಕೊಂಡು ಹೋಗಿದ್ದು, ನೆಕ್ಸ್ಟ್ ಸಮಾಧಿಲಿ ಜೀವಂತವಾಗಿ ಸಮಾಧಿ ಮಾಡಿದ್ದು, ತದನಂತರ ಬ್ಲಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದು, ಬ್ಲಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದಾಗೆ ತತ್ತರಿಸಿದ್ದು, ಆಗ ಗನ್ನಲ್ಲಿ ತಗೊಂಡು ಕಾರಣನ ಅಗಸ್ತ್ಯ ಅನ್ಕೊಂಡು ಶೂಟ್ ಮಾಡಿದ್ದು, ಇಲ್ಲಿ ತಾನು ದೆವ್ವದ ತರ ಹೆದರಿಸಿದ್ದು ಬೆದರಿಸಿದ್ದು ಎಲ್ಲವನ್ನ ಕೂಡ ಇಲ್ಲಿ ಕರ್ಣ ಹೇಳ್ಬಿಡ್ತಾರೆ. ಹಾಗೆ ಅಗಸ್ತ್ಯ ಕೂಡ ಬಂದು ಎಲ್ಲ ಸತ್ಯವನ್ನ ಕೂಡ ಹೇಳ್ತಾರೆ. ಅಗಸ್ತ್ಯ ಯಾರು ಅಂತ ಎಲ್ಲರೂ ಕೂಡ ಕೇಳಿದಾಗ, ಅವ್ನು ನನ್ನ ಫ್ರೆಂಡ್, ನನ್
ಅವರಿಗೆ ಸಾಥ್ ಕೊಟ್ಟ ಪ್ರಸನ್ನ ಮಾವನ ಮುಖವಾಡನ ತೆರೆದಿಡುವುದಕ್ಕೆ ಅಂತ ಹೇಳ್ತಾರೆ. ನಂತರ ಕರ್ಣನ್ಗೆ ಸರಿ ಆಯ್ತು ಕರ್ಣ, ನನ್ ಕೆಲ್ಸ ಬಂದಿದ್ ಮುಗೀತು, ನಾನೇನು ಹೊರಡ್ತೀನಿ, ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿ ಅಗಸ್ತ್ಯ ಎಕ್ಸಿಟ್ ಆಗ್ತಿದ್ದಾರೆ. ತದನಂತರ ಇಲ್ಲಿ ಪ್ರಸನ್ನ ನನ್ ಲಾಕ್ ಆದೆ ಅಂತ ಗೊತ್ತಾಗುತ್ತೆ. ಅರುಂಧತಿ ಕೂಡ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು, ಪ್ರಸನ್ನ ಲಾಕ್ ಆಗ್ಬಿಟ್ಟ ಅಂತ ಅನ್ಕೋತಿದ್ದಾರೆ. ಜೊತೆಗೆ ಇಲ್ಲಿ ಬಂದಂತಹ ಕರ್ಣ ಜಸ್ಟ್ ಪ್ರಸನ್ನ ಮಾವ ಮಾತ್ರ ನಾಟಕ ಮಾಡಿಲ್ಲ. ಯಾಕಂದ್ರೆ ನಾನು ಇಷ್ಟೆಲ್ಲ ಯಾಕೆ ಮಾಡಿದೆ ಅಂದ್ರೆ ಪ್ರಸನ್ನ ಮಾವನೇ ನಮ್ಮೆಲ್ಲರ ಶತ್ರು, ನಮ್ಗೆ ಇಷ್ಟು ದಿನ ಕಾಟ ಕೊಟ್ಟಿದ್ದ ಬ್ಲಾಕ್ ರೋಸ್ ಪ್ರಸನ್ನ ಮಾವನೇ. ಅದಕ್ಕೆ ಅವ್ರು ಮಾಡಿದನ್ನೆಲ್ಲ ಅವ್ರಿಗೇನೆ ತಿರುಗು ಬಾಣವಾಗಿ ಕೊಟ್ಟಿದ್ದೀನಿ ಅಂತಂದಾಗ ಇಡೀ ಮನೆ ಶಾಕ್ ಆಗತ್ತೆ. ಜೊತೆಗೆ ಪ್ರಸನ್ನ ಮಾವ ಮಾತ್ರ ಇದನ್ನೆಲ್ಲಾನು ಕೂಡ ಮಾಡೋಕ್ ಸಾಧ್ಯ ಇಲ್ಲ, ಪ್ರಸನ್ನ ಮಾವ ಜೊತೆ ಇನ್ನೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅರುಂಧತಿ ಮುಂದೆ ಬಂದು ಕರ್ಣ ನಿಲ್ತಿದ್ದಾಗೆ ಇಲ್ಲಿ ಸಾಹಿತ್ಯ ಕೂಡ ಗಾಬರಿ ಆಗ್ತಿದ್ದಾಳೆ. ಬಿಕಾಸ್ ಕರ್ಣಂಗೆ ಎಲ್ಲಾ ವಿಷಯ ಗೊತ್ತಾಗಿದ್ಯಾ ಅಂತ. ಫೈನಲಿ ಇಲ್ಲಿ ಅರುಂಧತಿ ಕೂಡ ಶಾಕ್ ಆಗ್ತಿದ್ದಾರೆ, ಮುಗೀತು ನನ್ ಕತೆ ಅಂತ ಹೇಳಿ. ಆದ್ರೆ ಕರ್ಣ ತೋರ್ಸೋದು ಅಲ್ಲಿ ಪ್ರಸನ್ನ ಅವರ ತಂದೆ ತಾಯಿಯಾಗಿ ನಟಿಸ್ತಿದ್ದಂತ ಆ ಅಪ್ಪ ಅಮ್ಮನ್ನ ಅವ್ರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂದಾಗ ಇಲ್ಲಿ ನಾವು ಅವ್ರ ಅಪ್ಪ ಅಮ್ಮನೇ ಅಲ್ಲಪ್ಪ, ನಾಟಕದ ಕಂಪ್ನಿಲಿ ನಾಟಕ ಮಾಡ್ತಿದ್ವಿ, ನಾಟಕ ಮಾಡ್ಬೇಕು ಅಪ್ಪ ಅಮ್ಮನಾಗಿ ಅಂತ ಕೇಳ್ಕೊಂಡ್ ಬಂದ, ದುಡ್ಗೋಸ್ಕರ ಮಾಡಿದ್ವಿ, ನಮ್ಗೇನು ಮಾಡ್ಬೇಡಿ ಅಂತ ಹೇಳ್ತಾರೆ. ಈ ಕಡೆ ವನಜ್ ಅವ್ರಂತೂ ಏನು ಅತ್ತಿ ಮಾವ ಅಂತ ನಿಮ್ ಇರಿಟೇಷನ್ ಎಲ್ಲ ಸಹಿಸ್ಕೊಂಡಿದ್ರೆ ನೀವು ನಾಟಕದ ಅಪ್ಪ ಅಮ್ಮನ ಮೊದ್ಲು ಇಲ್ಲಿಂದ ಹೊರಟ್ಬಿಡಿ, ಇಲ್ಲ ಅಂದ್ರೆ ವಯಸ್ಸು ಆಗಿದೆ ಅನ್ನೋದನ್ನು ನೋಡ್ದೆ ನಾನೇ ಮನೆಯಿಂದ ಹೊರಗಡೆ ದಬ್ಬೇಕಾಗತ್ತೆ ಅಂತ ಹೇಳಿ ವನಜ ಹೇಳಿದಾಗ ಅವರು ಕೂಡ ಹೊಟ್ಟೋಗ್ಬಿಡ್ತಾರೆ. ಈ ಕಡೆ ಪ್ರಸನ್ನ ನಾಟಕನ ನೋಡಿ ಮನೆಯವ್ರು ಎಲ್ಲರೂ ಶಾಕ್ ಆಗಿದ್ದಾರೆ. ಬ್ಲಾಕ್ ರೋಸ್ ರೀತಿ ನನ್ನ ಮಗನ್ಗೆ ಕಾಟ ಕೊಟ್ಟ ನೀನು ಅಂತ ಹೇಳಿ ಪ್ರಸನ್ನ ಮೇಲೆ ಎಗ್ರು ಬೀಳ್ತಿದ್ದಾರೆ ಇಲ್ಲಿ ರಾಜೇಂದ್ರ ಪ್ರಸಾದ್. ಜೊತೆಗೆ ವನಜ ನೀವ್ ಇಂಥ ಕೆಲಸ ಮಾಡಿದ್ರ, ಬ್ಲಾಕ್ ರೋಸ್ ಆಗಿ ಕರ್ಣಂಗೆ ಕಾಟ ಕೊಟ್ರ, ಯಾಕ್ರಿ ಇಂಥ ಕೆಲಸ ಮಾಡಿದ್ರಿ, ಜೊತೆಗೆ ಸುಳ್ಳು ಹೇಳಿ ನನ್ನ ಮದ್ವೆ ಆಗಿದ್ರ, ಇಲ್ದಿರುವ ಅಪ್ಪ ಅಮ್ಮನ ಕರ್ಕೊಂಡ್ ಬಂದು ಸೃಷ್ಟಿ ಮಾಡಿದ್ರ, ಏನಿದು ಯಾಕೆ ರೀತಿ ಮಾಡಿದ್ರಿ ಅನ್ನೋ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆನೆ ಸುರಿತದ. ಆದ್ರೆ ಇಲ್ಲಿ ಪ್ರಸನ್ನಾಗೆ ಯಾವುದೇ ಕೂಡ ಉತ್ತರ ಇಲ್ಲ. ಇಲ್ಲಿ ಅರುಂಧತಿನೇ ನೋಡ್ತಿದ್ರೆ ಈ ಕಡೆ ಅರುಂಧತಿ ಕೂಡ ಬಂದಿದೆ, ಏನು ಎಂತ ಕೆಲಸ ಮಾಡ್ಬಿಟ್ರಿ, ನನ್ನ ಮಗನ್ಗೆ ಬ್ಲಾಕ್ ರೋಸ್ ಆಗಿ ಕಾಟ ಕೊಟ್ಟು ನನ್ನ ಮಗನ ಕತೆನೆ ಮುಗ್ಸೋಕ್ ಹೋಗಿದ್ರಿ, ನನ್ನ ಮಗನ್ ಲೈಫ್ ಸ್ಪಾಯ್ಲ್ ಮಾಡ್ತಿದ್ರಿ, ಎಷ್ಟು ಕಾಟ ಕೊಟ್ಟಿದ್ರ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವೇ ಮನೇಲಿ ಇರಬಾರ್ದು ಅಂತ ಹೇಳಿ ಅರುಂಧತಿನೇ ಪ್ರಸನ್ನನ ಹೊರಗಡೆ ಮನೆಯಿಂದ ಹೊರಗಡೆ ದಬ್ಬಿದ್ದೆ. ಹೊರಗಡೆ ಬರ್ತಾರೆ, ಹೊರಗಡೆ ಬರ್ತಿದ್ದಾಗೆ ಏನ್ ಮಾಡ್ಕೊಂಡೆ ಪ್ರಸನ್ನ, ನೀನು ಏನಾಗಿದೆ ನಿನ್ಗೆ, ಯಾಕೆ ರೀತಿ ಲಾಕ್ ಆದೆ ಅಂತ ಹೇಳ್ತಿದ್ರೆ ಅಷ್ಟ್ರಲ್ಲಿ ಮನೆಯವ್ರು ಎಲ್ಲರೂ ಬರ್ತಿದ್ದಾಗೆ ತಮ್ಮ ನಾಟಕನ ಶುರು ಮಾಡ್ಕೋತಾರೆ. ಅರುಂಧತಿ ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇರಬಾರ್ದು ಅಂತ ಹೇಳಿ ಕುತ್ತಿಗೆ ಪಟ್ಟಿಗೆ ಹಿಡಿದು ಕೆನ್ನೆಗೆ ಬಾರ್ಸೋಕ್ ಹೋಗ್ತಿರ್ತಾರೆ ಅರುಂಧತಿ. ಅಷ್ಟ್ರಲ್ಲಿ ಸಾಹಿತ್ಯ ಬಂದು ಅರುಂಧತಿನ ತಡೀತಾರೆ. ಅರುಂಧತಿ ನಾಟಕಕ್ಕೆ ತೆರೆ ಎಳೆಯೋಕೆ ಸಾಹಿತ್ಯ ಸಿದ್ಧವಾಗ್ಬಿಟ್ಲ. ಜಸ್ಟ್ ಪ್ರಸನ್ನ ಮಾತ್ರ ಅಲ್ಲ, ಅವ್ರ ಜೊತೆ ಅರುಂಧತಿ ಕೂಡ ಸಾಥಿದೆ. ಪ್ರಸನ್ನ ಅವರ ಅಕ್ಕನೇ ಅರುಂಧತಿ ಮತ್ತೆ ಪ್ರಸನ್ನ ಅಕ್ಕ ತಮ್ಮ ಅನ್ನೋ ವಿಶ್ವವನ್ನ ಎಲ್ಲರ ಮುಂದೆ ತೆರೆದಿಡೋಕೆ ನೋಡ್ತಿದ್ದಾಳ ಸಾಹಿತ್ಯ. ಹಾಗಿದ್ರೆ ಕುಲ್ಲ ಪ್ರಸನ್ನ ಜೊತೆ ಅರುಂಧತಿ ಕೂಡ ಮನೆಯಿಂದ ಗಂಟು ಮುಟೆ ಸಮೇತ ಹೋಗ್ಬೇಕಾಗತ್ತೆ. ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಕಾಣ್ಕೂ ಕೂಡ ಮರಿಬೇಡಿ.